ನಂಬಿಕೆಯನ್ನು ಮೀರಿ ಮೂಢನಂಬಿಕೆಯನ್ನು ಜೀವಾಳವನ್ನಾಗಿ ಮಾಡಿಕೊಂಡ ಎಲ್ಲ ನನ್ನ ಅಂಧ ಭಕ್ತರಿಗೆ ನನ್ನ ಪ್ರೀತಿಯ ನಮಸ್ಕಾರ ಹಾಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಬಾರಿ ಕರ್ಮಾಂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರಿಗೆ ಕಾರ್ಯಕ್ರಮದ ವಿಶೇಷತೆ ಎಲ್ಲರಿಗೂ ತಿಳಿದೇ ಇದೆ. ಪರಮಾನಂದ ಗುರೂಜಿಯವರು ನಿಮ್ಮ ಎಲ್ಲಾ ಸಮಸ್ಯೆಗೆ ಪರಿಹಾರ ತಿಳಿಸಲಿದ್ದಾರೆ. ಗುರುಭ್ಯೋ ನಮಃ. ಯೂಟ್ಯೂಬ್ ಎಂಬ ಮಹಾವಿದ್ಯಾಲಯದಲ್ಲಿ ಹೋಮ ಹವನಗಳನ್ನು ಕಲಿತು, ಚಾಟ್ ಜಿಪಿಟಿ ಎಂಬ ಗ್ರಂಥಾಲಯದಲ್ಲಿ ಶ್ಲೋಕಗಳು ಮಂತ್ರಗಳನ್ನು ಕಲಿತು, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಹುಕಲೆಗಳನ್ನು ಕಲಿತು ಸಕಲ ಕಲಾ ವಲ್ಲಭನಾಗಿರುವ ಶ್ರೀ 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 ಪರಮಾನಂದ ಗುರೂಜಿಯವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ಸರ್ವ ಮಂಗಲ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವ ಜನರಿಗೂ ಸರ್ವ ಲೋಕಕ್ಕೂ ಎಲ್ಲರಿಗೂ ಕಲ್ಯಾಣವಾಗಲಿ. ನಮಸ್ಕಾರ. ನೋಡಿ, ದೇವರು ಎಲ್ಲಾ ಕಡೆಗಳಲ್ಲಿ ಇರೋದಕ್ಕಾಗಲ್ಲ. ಹಾಗೆಯೇ ಅವರು ಇರದೇ ಇರೋ ಜಾಗನೂ ಇಲ್ಲ. ದೇವ್ರು ಯಾರಿಗೂ ಕಾಣಿಸಲ್ಲ. ದೇವ್ರು ಬಂದ್ರು ಇವರೇ ದೇವ್ರು ಅಂತ ಯಾರು ನಂಬೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಸಾಕ್ಷಾತ್ ಮುಕ್ಕೋಟಿ ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಯಾರ್ಯಾರಿದ್ದಾರೆ ಎಲ್ರೂ ಸೇರಿ ನನ್ನನ್ನ ಈ ಭೂಮಿಗೆ ಕಳಿಸಿದ್ರು. ದೇವರು ಕಷ್ಟ ಕೊಡ್ತಾನೆ, ಕಷ್ಟನ ಎದುರಿಸಕ್ಕಾಗದೇವ್ರು ಮಂಕ್ ಬಡ್ಡೆ ತವ್ಗೆ ಪರಿಹಾರ ಕೊಡು ಅಂತ ನನ್ನನ್ನ ಕಳಿಸಿದ್ದಾನೆ. ಭಕ್ತರು ಫೋನ್ ಮಾಡ್ತಾ ಇದ್ದಾರೆ. ಸ್ವೀಕರಿಸಿ. ನಮಸ್ಕಾರಮ್ಮ. ನಮಸ್ಕಾರ ಗುರುಗಳೇ. ಯಾರು ಮಾತಾಡ್ತಾ ಇರೋದು? ಕೋನೋನ್ಕುಂಟಿ ಕೋನೋರಿ. ಪರಮಾನಂದ ಗುರೂಜಿಯವರು ಇಲ್ಲೇ ಇದ್ದಾರೆ, ಮಾತಾಡ್ತಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಗಳೇ. ಏನ್ ನಿಮ್ ಸಮಸ್ಯೆ ಹೇಳಿ. ಗುರುಜಿ, 1 ತಿಂಗಳು ಆಗ್ತಾ ಬಂತು ಗುರುಜಿ. ನಾನು ಸರಿಯಾಗಿ ಸೀರಿಯಲ್ ನೋಡಕ್ಕೆ ಆಗ್ತಾ ಇಲ್ಲ ಗುರುಜಿ. ಏನಾದ್ರು ಒಂದು ಮಾಡಿ ಗುರುಜಿ. ಯಾಕಮ್ಮ, ಟಿವಿ ಇಲ್ವಾ ನಿಮ್ಮ ಮನೆಯಲ್ಲಿ? ಟಿವಿ ಇದೆ ಗುರುಜಿ, ಆದ್ರೆ ಅದಕ್ಕೆ ಏನಾದ್ರೂ ಒಂದು ತೊಂದರೆ ಆಗ್ತಾ ಇದೆ. ಮೊನ್ನೆ ಕೆಟ್ಟೋಗಿತ್ತು, 4 ದಿನ ಬಂದ್ ಆಗಿತ್ತು. ರಿಪೇರಿ ಮಾಡಿಸಿದ್ದೆ, ಮತ್ತೆ ಏನೋ ಆಗಿ ಮತ್ತೆ ಬಂದ್ ಆಗಿದೆ ಗುರುಜಿ. ಪದೇ ಪದೇ ಹೀಗೆ ಆಗ್ತಾ ಇದೆ ಗುರುಜಿ. ಇದಕ್ಕೆ ಏನಾದ್ರೂ ಪರಿಹಾರ ಕೊಡಿ ಗುರುಗಳೇ. ನಾನಿದ್ದೀನಿ ಅಮ್ಮ, ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಅದೇನಾಗಿದೆ ಅಂತ ನಾನು ನೋಡ್ತೀನಿ. ನಿಮ್ಗೆ ಪರಿಹಾರ ಖಂಡಿತವಾಗಿ ಕೊಡ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಯಜಮಾನರು ಏನ್ ಮಾಡ್ತಾ ಇದ್ದಾರಮ್ಮ? ಯಾವ ಯಜಮಾನ ಗುರುಜಿ? ವಿಷ್ಣುವರ್ಧನ ವರ್ಧ ಇಲ್ಲ ಡಿ ಬಾಸ್ ವರ್ಧ ಗುರುಜಿ? ಮುಸ್ತು ಪ್ರಾರಂಭವೇ. ನಾನು ನಿಮ್ಮ ತಾಳಿ ಕಟ್ಟಿದ ಗಂಡನ ಬಗ್ಗೆ ಕೇಳ್ತಾ ಇದ್ದೀನಿ. ನೀನು ಯಾವ್ದೋ ಪಿಕ್ಚರ್ ಬಗ್ಗೆ ಹೇಳ್ತಾ ಇದೀಯಮ್ಮ. ಪಿಕ್ಚರ್ ಬಗ್ಗೆ ಅಲ್ಲಮ್ಮ, ನಿಮ್ಮ ಯಜಮಾನರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದು ಅಮ್ಮ. ಗೊತ್ತಿಲ್ಲ ಗುರುಜಿ, 4 ದಿನ ಆಯ್ತು. ಎಲ್ಲಿ ಕುಡಿದ್ ಬಿದ್ದೈತೆ ಗೊತ್ತಿಲ್ಲ ಗುರುಜಿ. ಸರಿ ಹೋಯ್ತು, ಇಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಭಾರತ ದೇಶದ ಸತ್ತ ಪ್ರಜೆಗಳು ನೀವೆಲ್ಲ. ಗಂಡನ ಬಗ್ಗೆ ಚಿಂತೆ ಇಲ್ಲಮ್ಮ ನಿಮ್ಗೆ. ನೀವು ನಿಮ್ಮ ಟಿವಿ ಸೀರಿಯಲ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಿ. ಅದಕ್ಕೂ ಪರಿಹಾರ ಕೊಡ್ತೀನಿ ನಾನು. ನೋಡಿದೆ ಅಮ್ಮ, ನಿಮ್ಮ ಟಿವಿ ಏನಾಗಿದೆ ಅದಕ್ಕೆ ತಿರುಗಿಸಿದಾರಮ್ಮ ನಿಂಬೆ ಹಣ್ಣು. ಪಕ್ಕದ ಮನೆಯವರು ನೀವು ಸೀರಿಯಲ್ ನೋಡ್ದ ಹಾಗೆ ತಡೆದಿದಾರಮ್ಮ. ನಿಮ್ಮ ಸೀರಿಯಲ್ ಮಹತ್ ಕಾರ್ಯ ನಿಮಗೆ ಉಪಯೋಗವಾಗದೇ ರೀತಿ ಮಾಟ ಮಾಡ್ತಿದಾರಮ್ಮ. ಇದಕ್ಕೆ ಪರಿಹಾರ ನೋಡಮ್ಮ, 3 ಪುಣ್ಯ ನದಿಗಳ ಸಂಗಮಕ್ಕೆ ಹೋಗಿ ನಿಮ್ಮ ಟಿವಿ ಏನಿದೆ ಹೋಗಿ ಪೂಜೆ ಮಾಡಿಸಿ 3 ಸತಿ ಮುಳುಗಿಸಿ 3 ಸತಿ ಎಬಸವ. ನೋಡಮ್ಮ, ನಿಮ್ಮ ಟಿವಿ ಕರೆಂಟ್ ಇಲ್ದೇನು ಚಾಲ ಆಗುತ್ತೆ, ರಿಮೋಟ್ ಇಲ್ದೇನು ವರ್ಕ್ ಆಗುತ್ತೆ. ನಾ ಹೇಳಿದಷ್ಟು ಮಾಡಮ್ಮ, ನಿಮ್ಗೆ ಖಂಡಿತ ಒಳ್ಳೇದಾಗುತ್ತೆ. ನಮಸ್ಕಾರ, ಹೋಗಿ ಬನ್ನಿ. ಗುರುಗಳೇ, ಟಿವಿನ ನೀರಲ್ಲಿ ಮುಳುಗಿಸಿದ್ರೆ ಕೆಟ್ಟೋಗಲ್ವಾ ಗುರುಗಳೇ? ದೊಡ್ಡ ಶಿಖಾಮಣಿ ನೀನು, ನಿನಗೆ ಏನು ಗೊತ್ತಾಗೋದಿಲ್ಲ. ನಾನ್ ಹೇಳ್ತಾ ಇರೋದಲ್ಲ, ಸಾಕ್ಷಾತ್ ಪರಮಾತ್ಮನೇ ನನ್ನ ನಾಲಿಗೆಯಿಂದ ನುಡಿಸ್ತಾ ಇರೋದು. ನಾನು ಹೇಳ್ತೀನಂತ ಆಗುತ್ತೋ ಇಲ್ಲ ಆಗುತ್ತೋ ಅಂತ ಹೇಳ್ತೀನೋ ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದು. ನೋಡಿ, ದೇವರು ಎಲ್ಲಾ ಕಡೆಗಳಲ್ಲಿ ಇರೋದಕ್ಕಾಗಲ್ಲ. ಹಾಗೇನೆ ಅವರು ಇರದೇ ಇರೋ ಜಾಗನೂ ಇಲ್ಲ. ದೇವ್ರು ಯಾರಿಗೂ ಕಾಣಿಸಲ್ಲ. ದೇವ್ರು ಬಂದ್ರು ಇವರೇ ದೇವ್ರು ಅಂತ ಯಾರು ನಂಬೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಸಾಕ್ಷಾತ್ ಮುಕ್ಕೋಟಿ ದೇವರುಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಯಾರ್ಯಾರಿದ್ದಾರೆ ಎಲ್ರೂ ಸೇರಿ ನನ್ನನ್ನ ಈ ಭೂಮಿಗೆ ಸ್ವೀಕರಿಸು. ನಮಸ್ಕಾರ ಗುರುಗಳೇ. ನಮಸ್ಕಾರಮ್ಮ. ಯಾವೂರಿಂದ ಮಾತಾಡ್ತಾ ಇರೋದು? ಲಿಂಗನ ಮಠದಿಂದ ಮಾತಾಡ್ತಾ ಇದ್ದೀನಿ ಗುರುಗಳೇ. ಗುರುಗಳಿದ್ದಾರೆ, ಮಾತಾಡಿಮ್ಮ. ನಮಸ್ಕಾರ ಅಮ್ಮ. ನಮಸ್ಕಾರ ಗುರುಗಳೇ. ನಮಸ್ಕಾರ ಅಮ್ಮ. ನಿಮ್ಮ ಪ್ರಾಬ್ಲಮ್ ನನಗೆಲ್ಲ ತಿಳಿತಾ ಇದೆ ಅಮ್ಮ. ನಿಮ್ಮ ವಾಯ್ಸ್ ಕೇಳಿ ನಿಮ್ಮ ಸಂಕಟ ಎಂತದ್ದು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಮಗನ ಬಗ್ಗೆ ಕೇಳಕ್ಕೆ ಫೋನ್ ಮಾಡಿದೀರಾ? ಹೌದಲ್ಲ ಅಮ್ಮ? ನಿಮ್ಮ
ನಿಮಗೆ ಗೊತ್ತಾಯ್ತು ಗುರುಜಿ? ನಂಗೆಲ್ಲ ಗೊತ್ತಾಗುತ್ತಮ್ಮ, ಪರಮಾತ್ಮ ನೋಡಿಸ್ತಾ ನನ್ನ ಬಾಯಲ್ಲಿ. ನನ್ನ ಮಗ 4ನೇ ಕ್ಲಾಸ್ ಫೇಲ್ ಆಗಿದ್ದಾನೆ ಗುರುಗಳೇ, ಏನಾದ್ರೂ ಪರಿಹಾರ ತಿಳಿಸಿ. ನೋಡಮ್ಮ, 4ನೇ ಕ್ಲಾಸ್ ಓದಂಗೂ ಅದೇ ಸಾವು, 400ನೇ ಕ್ಲಾಸ್ ಓದಂಗೂ ಅದೇ ಸಾವು. ಈ ಭೂಮಿ ಮ್ಯಾಗೆ 4 ದಿನ ಇರ್ತೀವಿ. ನನ್ನ ಮಗನ್ನ AS ಮಾಡ್ಬೇಕು ಅನ್ನೋದು ನನ್ನ ಆಸೆ ಗುರುಜಿ. ಆದ್ರೆ ಏನ್ ಮಾಡೋದು, ನನ್ನ ಮಗ 4ನೇ ಕ್ಲಾಸೇ ದಾಟ್ತಾ ಇಲ್ಲ. ಏನಾದ್ರೂ ಪರಿಹಾರ ತಿಳಿಸಿ ಗುರುಜಿ. IAS ಮಾಡಿಸ್ಬೇಕು ಅನ್ನೋದು ಒಳ್ಳೆ ಆಲೋಚನೆ ಅಮ್ಮ. ನಮ್ಮ ದೇಶಕ್ಕೆ ಒಳ್ಳೆ ಕೊಡುಗೆ ಆಗುತ್ತೆ. ನಿಮ್ಮ ಮಗ ಬುದ್ಧಿವಂತನಾಗಿಲ್ಲದಿದ್ದರು, ಅಕ್ಷರ ಜ್ಞಾನ ಇಲ್ಲದಿದ್ದರು ಅವನಿಗೆ IAS ಕೆಲಸ ಸಿಗುವ ಹಾಗೆ ನಾನ್ ಮಾಡ್ತೀನಿ. ಕರ್ಮನ್ನೇ ವಾದಿಕಾರಸ್ತೆ ಮಾ ಫಲೇಸು ಕದಾಚನ. ನೋಡಮ್ಮ, ನಿಮ್ಮ ಮಗನ್ನ ತಲೆ ಬೋಳಿಸಿ ಕೈಯಲ್ಲಿ ಕೋಲು ಕೊಟ್ಟು 4 ಎಮ್ಮೆ ಕೊಟ್ಟು ಬಡ್ಡಿಗೆ ಕಳಸಮ್ಮ, ದನ ಮೇಸ್ಲಿ. ಗುರುಗಳೇ ಏನ್ ಹೇಳ್ತಿರೋ IAS ಆಗ್ತಾನಮ್ಮ. ನಾನ್ ಪೂಜೆ ಮಾಡಿ ಅವನು IAS ಮಾಡ್ತೀನಿ ನಾನು. ಇಷ್ಟು ಮಾಡಮ್ಮ. ಅದಕ್ಕೆ ಪರಿಹಾರ, ಇದಕ್ಕೆ ಮೊತ್ತ ಎಷ್ಟು ಬರುತ್ತೆ ಅಂದ್ರೆ 9,49,301 ರೂಪಾಯಿ ಬರುತ್ತಮ್ಮ. ಇಷ್ಟು ಮಾಡಿ ಅಮ್ಮ. ನಿಮ್ಮ ಮಗ IAS ಆಗ್ಲಿಲ್ಲ ಅಂದ್ರೆ ನನ್ನ ಕೇಳಿ ಅಮ್ಮ. ಯಾ ಗುರುಜಿ ಎಲ್ಲಿಂದ ತಡ್ಕೊಂಡಾರ ನೋಡಿ ಚಾನಲ್ ಗುರುಗಳೇ ಎಮ್ಮೆ ಮೇಯಿಸಿದ್ರೆ IAS ಆಗ್ತಾರ? ನೋಡಮ್ಮ, ನೀನು ಪ್ರಶ್ನೆ ಕೇಳೋದು ಸರಿಯಾಗೇ ಇದೆ. ಯಾಕಪ್ಪ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ದ್ವಾಪರ ಯುಗದಲ್ಲಿ ದನ ಮೇಯಿಸಲಿಲ್ವಾ? ಆಮೇಲೆ ಏನಾದ ಅವನು ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾಸಾರಥಿಯಾದ, ಯುದ್ಧನ ಗೆಲ್ಲಿಸ್ದ. ಅವನಿಂದನೇ ಚರಿತ್ರೆ ಸೃಷ್ಟಿ ಆಯಿತು. ಹಾಗೆ ನಾನು ಹೇಳ್ತಾ ಇರೋದು ಆ ಅರ್ಥದಲ್ಲಿ. ಇವತ್ತು ಇವ್ರ ಮಗ ಎಮ್ಮೆ ಕಾದ್ರೆ ನಾಳೆ IAS ಆಗ್ತಾನೆ, ಚರಿತ್ರೆ ಆಗುತ್ತೆ. ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಸಂದರ್ಭೋಚಿತ ಕಾಲಾಯ ತಸ್ಮೈ ನಮಃ. ಸತತ ಪ್ರಯತ್ನಿದೆ ಸಾಧಿತ ಭವಿಷ್ಯದಳು ನವನವ ಇತಿಹಾಸ ಸೃಷ್ಟಿಸುತ್ತ ಏರ್ಪಡದಿದ ಸಾಧನೆಯ ದಾರಿಯಿಂದ ಆರು ಮಾತನಾಡುವವರು ಏನು ಮಾಡುವವರು ನಿನ್ನಲ್ಲೇರ್ಪ ಛಲವನ್ನು ಬಡಿದೆ ಬಿಸಿ ಮಾನವನೇ. ಗುರುಗಳೇ ಭಕ್ತರಿಗೆ ಏನಾದ್ರೂ ಹೇಳಿ. ಗುರುಗಳೇ ಮಂತ್ರವನ್ನು ಒಳಗೆ ಗುಣಗುತ್ತಿದ್ದೀರಾ? ಭಕ್ತರಿಗೆ ಕೆಲಸ ಹೇಳಿ. ಇಲ್ಲಮ್ಮ, ಮಂತ್ರಗಳ ವೈಶಿಷ್ಟ್ಯ ಏನಿದೆ ಅದು ಹೃದಯದಿಂದ ಬರಬೇಕು, ಬಾಯಿಯಿಂದ ಅಲ್ಲ. ನಿಮಗೆ ಕೇಳಬಾರದು ಎಂದು ನಾನು ಆ ತರ ಹೇಳುತ್ತಿಲ್ಲ. ಇದು ಮಂತ್ರಗಳ ವೈಶಿಷ್ಟ್ಯ, ಶ್ಲೋಕಗಳ ಮಹತ್ವ. ಅದಕ್ಕೆ ಮಠದಲ್ಲಿ ದೇವರನ್ನು ನಡೆಯುತ್ತಾ ಈ ಮೂಲಕ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.